ಇನ್ನು ಕದನ ವಿರಾಮ ಜಾರಿಯಾದ್ರೂ ಕೂಡ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿಯ ಪ್ರಯತ್ನಗಳು ಮುಂದುವರೆದಿತ್ತು. ಹೀಗಾಗಿ ಆಪರೇಷನ್ ಸಿಂಧೂರ್ ಮುಂದುವರಿಸೋದಕ್ಕೆ ಭಾರತ ನಿರ್ಧಾರವನ್ನು ತೆಗೆದುಕೊಳ್ತು. ಪ್ರತಿಕ್ರಿಯೆಗೆ ಮೂರೂ ಸೇನೆಗಳಿಗೆ ಪರಮಾಧಿಕಾರವನ್ನು ಭಾರತ ನೀಡಿದೆ. ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಅಪ್ರಚೋದಿತ ಗುಂಡಿನ ದಾಳಿಯಾಗಿರಬಹುದು, ಡ್ರೋನ್ ದಾಳಿಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಭಾರತದ ಮೂರೂ ಸೇನೆಗಳಿಗೂ ಕೂಡ ಪರಮಾಧಿಕಾರವನ್ನು ನೀಡಲಾಗಿದೆ. ಕದನ ವಿರಾಮ ಘೋಷಣೆ ಆಯಿತು. 6 ಗಂಟೆಯ ಸಂದರ್ಭದಲ್ಲಿ ಭಾರತ ಕೂಡ ಇದನ್ನ ಖಚಿತಪಡಿಸಿತು. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ 5 ಗಂಟೆಯಿಂದ ಏರ್ಪಟ್ಟಿದೆ ಅನ್ನೋದನ್ನು ಭಾರತ ಕೂಡ ಸ್ಪಷ್ಟಪಡಿಸಿತು. ಆದರೆ ಪಾಕಿಸ್ತಾನ ಇದನ್ನ ಪದೇ ಪದೇ ಉಲ್ಲಂಘನೆಯನ್ನ ಮಾಡಿತು. ಕಳೆದ ರಾತ್ರಿ ಕದನ ವಿರಾಮ ಏರ್ಪಟ್ಟಂತಹ 3 ಗಂಟೆಯ ನಂತರ ಡ್ರೋನ್ಗಳ ಹಾರಾಟ ಕಂಡುಬಂತು. ಇನ್ನು ಪಾಕಿಸ್ತಾನ ಹಾಗೂ ಭಾರತ ಪಾಕ್ ಕಾಳಗದಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಬಿಎಸ್ಎಫ್ನ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮ ಯೋಧ, ಭಾರತೀಯ ಯೋಧ ಸುರೇಂದ್ರ ಸಿಂಗ್ ಕೂಡ ಹುತಾತ್ಮರಾಗಿದ್ದಾರೆ. ಜಮ್ಮುವಿನ ಆರ್ಎಸ್ ಪುರದಲ್ಲಿ ಇಮ್ತಿಯಾಜ್ ಹಾಗೂ ಉದಂಪುರ ಗಡಿಯಲ್ಲಿ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಭಾರತದ ಸೇನೆ ಹಿಮ್ಮೆಟ್ಟಿಸಿತು. ಈ ಸಂದರ್ಭದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಅದರ ಜೊತೆಗೆ ಸುರೇಂದ್ರ ಸಿಂಗ್ ಯೋಧ ಸುರೇಂದ್ರ ಸಿಂಗ್ ಕೂಡ ಹುತಾತ್ಮರಾಗಿದ್ದಾರೆ. ಜಮ್ಮುವಿನ ಎಸ್ಆರ್ ಪುರದಲ್ಲಿ ನಡೆದಂತಹ ಗುಂಡಿನ ಕಾಳಗದ ಸಂದರ್ಭದಲ್ಲಿ ಇಮ್ತಿಯಾಜ್ ಹುತಾತ್ಮರಾದರು. ಇನ್ನು ಉದಂಪುರ ಗಡಿಯಲ್ಲಿ ಸುರೇಂದ್ರ ಸಿಂಗ್ ಪ್ರಾಣವನ್ನ ಅರ್ಪಿಸಿದ್ದಾರೆ. ಉಗ್ರರ ಜೊತೆಗೆ ಪಾಕಿಸ್ತಾನದ ಸೇನೆಯ ಜೊತೆಗೆ ನಡೆದಂತಹ ಕಾಳಗದ ಸಂದರ್ಭದಲ್ಲಿ 2 ಯೋಧರನ್ನ ಭಾರತ ಕಳ್ಕೊಂಡಿದೆ. ಭಾರತದ ಯೋಧ ಇಮ್ತಿಯಾಜ್ ಹಾಗೂ ಸುರೇಂದ್ರ ಸಿಂಗ್ ನಿನ್ನೆ ನಡೆದಂತಹ ಗುಂಡಿನ ಕಾಳಗದಲ್ಲಿ ಪ್ರಾಣವನ್ನ ಅರ್ಪಿಸಿದ್ದಾರೆ. ಇದು ಸದ್ಯ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇದೆ. ಜಮ್ಮು ಕಾಶ್ಮೀರದ ಜೊತೆಗೆ ಪಂಜಾಬ್, ಗುಜರಾತ್, ರಾಜಸ್ಥಾನ ಗಡಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ಮುಂದುವರಿಸಲಾಗಿದೆ. ಇನ್ನು ಅಮೃತ್ಸರದಲ್ಲಿ ಬ್ಲಾಕ್ಔಟ್ ಕೂಡ ಮಾಡಲಾಗಿತ್ತು, ಅದು ಕೂಡ ತೆರವಾಗಿದೆ. ರಾತ್ರಿಯ ಸಂದರ್ಭದಲ್ಲಿ ಯಾವುದೇ ಗುಂಡಿನ ಚಕಮಕಿ ಕೂಡ ನಡೆದಿಲ್ಲ. ಹಾಗಿದ್ರೂ ಕೂಡ ಪಾಕಿಸ್ತಾನ ಗಡಿಯುದ್ದಕ್ಕೂ ಕೂಡ ಭಾರತೀಯ ಸೇನಾ ಪಡೆ ಕಟ್ಟೆಚ್ಚರವನ್ನು ವಹಿಸಿದೆ. ಜೊತೆಗೆ ಗಡಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಆಕ್ಟಿವೇಟ್ ಆಗಿದೆ. ಕಳೆದ ರಾತ್ರಿ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆಯಾಯಿತು. ಎಲ್ಲ ಕದನ ವಿರಾಮದ ಪ್ರಯತ್ನಗಳನ್ನು ಕೂಡ, ಡ್ರೋನ್ ದಾಳಿಯ ಪ್ರಯತ್ನಗಳನ್ನು ಕೂಡ ವಿಫಲಗೊಳಿಸಲಾಯಿತು. ಅದಾದ ನಂತರ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.